ಯತ್ನಾಳ್ ಉಚ್ಚಾಟನೆಗೆ ನಾನು ಎಂದೂ ಮನವಿ ಮಾಡಿಲ್ಲ ಅಂತ BY ವಿಜೇಂದ್ರ ಅವರು ಹೇಳ್ತಾ ಇದ್ರೆ ಇವತ್ತು ಮತ್ತೆ ಯತ್ನಾಳ್ ಅವರು ಗುಡುಗಿದ್ರು. ನಾನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಕ್ಷಮೆ ಕೇಳೋದಿಲ್ಲ, ಆದರೆ ನನ್ನ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಮತ್ತೆ ರೆಬೆಲ್ ಆಗಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡಿ, ಹೈಕಮಾಂಡ್ 6 ವರ್ಷ ಅವರನ್ನ ಅಮಾನತಲ್ಲಿ ಇಟ್ಟಿದೆ, ಪುನಃ ಬರ್ತೀನಿ ಅಂತ ಹೇಳ್ತಿದೆ. ಇನ್ನು ತಣ್ಣಗಾಗದ ಹಿಂದೂ ಹುಲಿಯ ಘರ್ಜನೆ. ಮುಂದಿನ CM ನಾನೇ ಎಂದ ಏಕಾಂಗಿ ನಾಯಕ. ಪಕ್ಷ ತಾಯಿ ಇದ್ದಂತೆ ಬಿಟ್ಟು ಹೋಗಲ್ಲ ಎಂದ ಯತ್ನಾಳ್. ಉಚ್ಚಾಟನೆಯ ಬಳಿಕ ಮೌನಕ್ಕೆ ಶರಣಾಗಿ ಭಾವುಕರಾಗಿ ಕುಳಿತಿದ್ದ ಹಿಂದೂ ಫೈರ್ ಬ್ರಾಂಡ್ ಮತ್ತೆ ಸಿಡಿದೆದ್ದಿದ್ದಾರೆ. ಮತ್ತದೇ ಲಯಕ್ಕೆ ಮರಳಿ ಬೆಳ್ಳಂಬೆಳಗ್ಗೆ ಶನಿ ಮಹಾತ್ಮನ ಮುಂದೆ 1 ಗಂಟೆ ಧ್ಯಾನಸ್ಥನಾಗಿದ್ದ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮದವರ ಎದುರು ಮತ್ತೆ ತಮ್ಮ ಧಾಟಿಯನ್ನ ಮುಂದುವರಿಸಿದ್ರು. ಮಾತಿನ ಸಿಡಿಗುಂಡು ಸಿಡಿಸಿದ ರೆಬೆಲ್ ನಾಯಕ ಯತ್ನಾಳ್ BSY ಕುಟುಂಬದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಂದು ನಾನು ನಾಳೆ ಯಡಿಯೂರಪ್ಪನ ಸರದಿ ಅಂತ ಹೇಳುವ ಮೂಲಕ ಮತ್ತೆ ರಾಜಕೀಯ ಚರ್ಚೆಗೆ ವೇದಿಕೆ ಸೃಷ್ಟಿಸಿದ್ದಾರೆ. ನನ್ನ ಉಚ್ಚಾಟನೆಯ ಹಿಂದೆ ನಮ್ಮವರೇ ಇರೋದು, ಅದು ಬೇರ್ಯಾರೂ ಅಲ್ಲ. ಈ ಅಪ್ಪ ಮಕ್ಕಳ ಈ ಕೆಲಸ ಮಾಡಿರೋದು. CD ಫ್ಯಾಕ್ಟರಿ ಓನರ್ಗಳಾಗಿರುವ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬ್ಲಾಕ್ ಮೇಲ್ ಮೂಲಕ ನನ್ನನ್ನ ಪಕ್ಷದಿಂದ ಹೊರ ಕಳಿಸುವ ಕೆಲಸ ಮಾಡಿದ್ದಾರೆ. ಇದು ಶಾಶ್ವತ ಅಲ್ಲ. 2028ಕ್ಕೆ ನಾನೇ ಬಿಜೆಪಿಯಿಂದ CM ಆಗ್ತೇನೆ. ನನಗೆ ಸಾವಿರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಮತ್ತು ಪಕ್ಷದ ಸಂಘಟನೆಯ ಬಲ ಇದೆ. ಈಗ ನನ್ನ ಸಮಯ. ನಾಳೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಪಕ್ಷದಿಂದ ಕಿಕ್ಔಟ್ ಆಗುವ ಕಾಲ ಬಂದೇ ಬರುತ್ತೆ. ವಿಜಯೇಂದ್ರ ನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಪಕ್ಷ ಕಟ್ಟುವುದೇ ನಮ್ಮೆಲ್ಲರ ಮುಂದಿನ ಗುರಿ ಎಂದಿದ್ದಾರೆ ಯತ್ನಾಳ್. कर्नाटक के जो हिंदू कार्यकर्ता हिंदू लोग हैं मेरा साथ है, उन्होंने सबका एक ही राय है, एक प्रदेश हिंदू पार्टी बना हुआ हिंदू का हित रक्षण के लिए. कर्नाटक में BJP भी नहीं है, कांग्रेस नहीं है, इसलिए तुम एक पार्टी स्थापना करो हिंदुओं के उनका हित के लिए, हिंदुओं के सुरक्षा. ನಾನು ಬಿಜೆಪಿ ಹೈಕಮಾಂಡ್ ಮುಂದೆ ಮಂಡಿಯೂರಲ್ಲ. ಹೊಂದಾಣಿಕೆ ಕೊನೆಯಾಗಿ ಪಕ್ಷ ಉಳಿಯಲಿ ಎಂದ ಯತ್ನಾಳ್. ಈಗ ನನಗೆ ಯಾರ ಹಂಗಿಲ್ಲ, ಫುಲ್ ಫ್ರೀ ಆಗಿದ್ದೇನೆ. ಏನ್ ಬೇಕಾದ್ರೂ ಮಾಡಬಹುದು, ಯಾವ ಹೋರಾಟವನ್ನಾದ್ರೂ ಮಾಡಬಹುದು. ಆದರೆ ನನ್ನ ಹೋರಾಟ ಮೊದಲು ಈ ಗ್ಯಾರಂಟಿ ಪಕ್ಷದ ವಿರುದ್ಧ, ಸರ್ಕಾರದ ಕೆಟ್ಟ ಆಡಳಿತವನ್ನ ಖಂಡಿಸಿ ನಾನು ಹೋರಾಟ ಮಾಡ್ತೇನೆ. ಆ ಬಳಿಕ ನನ್ನ ದೊಡ್ಡ ಹೋರಾಟ ಈ ಭ್ರಷ್ಟ ಅಪ್ಪ ಮಕ್ಕಳ ವಿರುದ್ಧ. ಇವರ ಇಂಚಿಂಚು ಭ್ರಷ್ಟ ಸಾಮ್ರಾಜ್ಯದ ಮಾಹಿತಿ ನನ್ನ ಬಳಿ ಇದೆ. ಅದನ್ನ ಜಗಜ್ಜಾಹೀರು ಮಾಡುವುದೇ ನನ್ನ ಮೊದಲ ಆದ್ಯತೆ. ಹೀಗಾಗಿ ನಾನು ಮರಳಿ ಬಿಜೆಪಿಗೆ ಬರಲು ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ಬೇಡೋದಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಹಾಗಾಗಿ ವರಿಷ್ಠರ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಲು ಪ್ರಶ್ನೆಯೂ ಇಲ್ಲ. ಅವರಾಗಿಯೇ ಕರೆದ್ರೆ ಹೋಗ್ತೇನೆ. ಹಾಗಂತ ನಾನು ನನ್ನ ತಾಯಿ ಪಕ್ಷವಾಗಿರುವ ಬಿಜೆಪಿಯನ್ನ ಬಿಟ್ಟು ಬೇರೆಲ್ಲೂ ಹೋಗಲ್ಲ. JDS ಕಾಂಗ್ರೆಸ್ಗೂ ಹೋಗಲ್ಲ. ಇನ್ನೊಂದು ಪಕ್ಷವನ್ನ ಕಟ್ಟಲ್ಲ. 2028ಕ್ಕೆ ನಾನೇ ಬಿಜೆಪಿಯ ನಾಯಕ, ನಾನೇ CM ಕೂಡ ಎಂದು ಎದೆಯುಬ್ಬಿಸಿ ಹೇಳಿದ್ದಾರೆ ಏಕಾಂಗಿ ನಾಯಕ. भ्रष्टाचार परिवारवाद का जो अध्यक्ष है उनका समर्थन में मुझे पार्टी से हटाया है. मैं हाईकमांड को धन्यवाद करता हूँ, अभिनंदन करता हूँ. ऐसा एक परिवारवाद, एक भ्रष्ट कुटुंब को आप सपोर्ट दिया है, इसीलिए हमने उनको धन्यवाद. फिर भी रिक्वेस्ट नहीं करेंगे आप? नहीं, क्या जरूरत है. गलती हमारा नहीं है, गलती तो वो येडियूरप्पा का है और उनका बेटा का है. ಯತ್ನಾಳ್ ಉಚ್ಚಾಟನೆ ಸಂಭ್ರಮಿಸಲ್ಲ ಎಂದ ವಿಜಯೇಂದ್ರ. ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ಪಕ್ಷದ ಕಚೇರಿಯಲ್ಲಿ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಉಚ್ಚಾಟನೆ ಹಿಂದೆ ನನ್ನ ಕೈವಾಡವಿಲ್ಲ. ನಾನು ಖುದ್ದಾಗಿ ಸಮಸ್ಯೆ ಪರಿಹರಿಸಿಕೊಳ್ಳಲು ಅವರನ್ನ ಔತಣಕೂಟಕ್ಕೂ ಆಹ್ವಾನಿಸಿದೆ. ಸರಿಪಡಿಸಿಕೊಳ್ಳೋಣ ಬನ್ನಿ ಅಂತ ಹೇಳಿದೆ. ರವಿಕುಮಾರ್ ಸೇರಿದಂತೆ ಕೆಲವರನ್ನ ಮಾತುಕತೆಗೆ ಕಳುಹಿಸಿದ್ದೆ, ಆದರೆ ಯಾವುದಕ್ಕೂ ಸ್ಪಂದಿಸಿಲ್ಲ. ವರ್ಷಗಳಿಂದ ಯಡಿಯೂರಪ್ಪ ಅವರ ಮೇಲೆ ಸವಾರಿ ಮಾಡುತ್ತಲೇ ಇದ್ರು. ಇದನ್ನ ನಾನು ಸಹಿಸಿಕೊಂಡೆ, ಮೌನವಾಗಿಯೇ ಇದ್ದೆ. ಇದನ್ನ ಹೈಕಮಾಂಡ್ ನಾಯಕರು ಸೂಕ್ಷ್ಮವಾಗಿ ಗಮನಿಸಿ ನೋಟಿಸ್ ಕೂಡ ನೀಡಿದ್ರು. ತಪ್ಪು ತಿದ್ದಿಕೊಳ್ಳಲು ಅವಕಾಶ ಕೊಟ್ರು. ಆದ್ರೂ ಯತ್ನಾಳ್ ಸರಿ ಹೋಗ್ಲಿಲ್ಲ. ಈಗ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಇದರ ಹಿಂದೆ ನನ್ನ ಯಾವುದೇ ಕೈವಾಡ ಇಲ್ಲ. ಒಂದು ಪಕ್ಷ ಅವರ ಉಚ್ಚಾಟನೆಯನ್ನ ಸಂಭ್ರಮಿಸಿದ್ದೇ ಆದಲ್ಲಿ
ನಾನು ರಾಜ್ಯಾಧ್ಯಕ್ಷನಾಗಲು ನಾಲಾಯಕ್. ಹೈಕಮಾಂಡ್ ನಿರ್ಣಯವನ್ನ ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ಆದೇಶವನ್ನ ಪುನರ್ ಪರಿಶೀಲಿಸಿ ಅಂತ ಹೇಳುವುದು ನನ್ನ ಕೆಲಸವಲ್ಲ. ಇವತ್ತು ಪಕ್ಷದ ವರಿಷ್ಠರು ಎಲ್ಲವನ್ನು ಕೊಡಕ್ಕೆ ಸಾಕಷ್ಟು ಸಮಯ ಕಾದಿದ್ದಾರೆ. ಕಳೆದ 1 ವರ್ಷದಲ್ಲಿ ಯಾವ್ಯಾವ ರೀತಿ ಯಡಿಯೂರಪ್ಪನವ್ರ ಮೇಲೆ ಸವಾರಿಗಳು ಮಾಡಿದ್ದಾರೆ, ಯಾವ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ, ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿಲ್ವಾಗಾದ್ರೆ, ಅದು ನಾನು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1 ವರ್ಷದಿಂದ ಯಾವ ತಾಳ್ಮೆಯನ್ನು ನಾನು ಅನುಸರಿಸಿದ್ದೇನೆ, ನೀವು ಅದನ್ನು ಮೆಚ್ಕೋಬೇಕು, ಒಪ್ಕೋಬೇಕು. ಆಗ ನಾನು ಇಷ್ಟೇ ಹೇಳ್ತೇನೆ, ನಾನು ಸಂಭ್ರಮ ಪಡ್ತಕ್ಕಂಥ ಸಂದರ್ಭನೂ ಅಲ್ಲ, ಭಾಳ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಆದರೂ ಕೂಡ ಯಾಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಾಗ ಆ ಪಕ್ಷದ ತೀರ್ಮಾನವನ್ನ ನಾವು ಒಪ್ಕೊಳ್ಬೇಕಾಗ್ತದೆ, ಪಕ್ಷವನ್ನ ಮುನ್ನಡೆಸಬೇಕಾಗ್ತದೆ. ಇಷ್ಟು ನೇರಾನೇರ ಸಮರದಂತಿದ್ದ ಇಬ್ಬರ ನಡುವಿನ ವೈಮನಸ್ಸು ಈಗ ಬೂದಿ ಮುಚ್ಚಿದ ಕೆಂಡವಾಗಿದೆ. ಉಚ್ಚಾಟನೆ ಆಗಿರುವ ಯತ್ನಾಳ್ ಒಳಗೊಳಗೆ ಕುದಿಯುತ್ತಿದ್ದಾರೆ. ಈ ಕ್ಷಣಕ್ಕೂ ತಮ್ಮ ಹೋರಾಟ ಮುಂದುವರಿಸಿದ್ದಾರೆ. ಇತ್ತ ನನಗೇನು ಗೊತ್ತೇ ಇಲ್ಲ ಎನ್ನುವಂತಿರುವ ವಿಜಯೇಂದ್ರ ಸಹ ಮುಂದೇನಾಗಬಹುದು ಎಂಬ ಯೋಚನೆಯಲ್ಲಿ ಇದ್ದಾರೆ. ಕಾರಣ ಇನ್ನು ಅಧ್ಯಕ್ಷ ಸ್ಥಾನದ ವಿಚಾರ ಫೈನಲ್ ಆಗಿಲ್ಲ. ಹೈ ನಾಯಕರ ಮೇನಿನ ಹೆಜ್ಜೆ ಕಂಡು ಹಿಡಿಯುವುದು ಯಾರಿಗೂ ಸಾಧ್ಯವಿಲ್ಲ. ಇದೇ ಈಗ ದೊಡ್ಡ ಚಿಂತೆಗೆ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದೇನೋ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.